ಸೋಲು ಸೋಲು ಇದು ಅಂತಿಂತ ಸೋಲಲ್ಲ, ರಾಜಕೀಯ ಭವಿಷ್ಯವನ್ನೇ ಬುಡಮೇಲು ಮಾಡಿದ ಸೋಲು. ಇಬ್ಬರು ಮಾಜಿ ಸಿಎಂಗಳ ಪುತ್ರರಿಗೆ ಚುನಾವಣೆಯಲ್ಲಿ ಹೀನಾಯ ಸೋಲಾಗಿದೆ. ಮಕ್ಕಳ ರಾಜಕೀಯ ಭವಿಷ್ಯ ಕಟ್ಟಿಕೊಡುವ ಪ್ಲಾನ್ನಲ್ಲಿದ್ದ HDK ಬೊಮ್ಮಾಯಿಗೆ ದೊಡ್ಡ ಹೊಡೆತವೇ ಬಿದ್ದಿದೆ. ಬೈ ಎಲೆಕ್ಷನ್ನಲ್ಲಿ ಸೈನಿಕನ ಆರ್ಭಟಕ್ಕೆ JDS ಭದ್ರಕೋಟೆ ಚನ್ನಪಟ್ಟಣ ಛಿದ್ರವಾಗಿದೆ. ಉಪಚುನಾವಣೆ ಸೋಲು ಅಂತಿಂತದ್ದಲ್ಲ. JDS ಯುವರಾಜ ನಿಖಿಲ್ ಕುಮಾರಸ್ವಾಮಿಗೆ ಹ್ಯಾಟ್ರಿಕ್ ಸೋಲು. ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಪ್ರತಿಷ್ಠೆಯ ಸೋಲು. JDS ವರಿಷ್ಠ ರಾಜಕೀಯ ಭೀಷ್ಮ ದೇವೇಗೌಡರ ವರ್ಚಸ್ಸಿಗೆ ಬಿದ್ದ ಭಾರೀ ಹೊಡೆತ. JDS ಭದ್ರಕೋಟೆಯಲ್ಲಿಯೇ ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಗೆಲುವು. ನಿಖಿಲ್ ರಾಜಕೀಯ ಭವಿಷ್ಯಕ್ಕೆ ಗ್ರಹಣ ಹಿಡಿಸಿದೆ. ಅಷ್ಟು ಮಾತ್ರವಲ್ಲ, ಮಾಜಿ CM ಬೊಮ್ಮಾಯಿ ಪುತ್ರನಿಗೂ ಮುಖಭಂಗವಾಗಿದೆ. ಮಕ್ಕಳಿಗೆ ರಾಜಕೀಯ ಭವಿಷ್ಯ ಕಟ್ಟಿಕೊಡುವ ಪ್ರಯತ್ನದಲ್ಲೇ ಮಾಜಿ CM ಇಬ್ಬರಿಗೂ ಹಿನ್ನಡೆಯಾಗಿದೆ. ಚನ್ನಪಟ್ಟಣ ಕುರುಕ್ಷೇತ್ರದಲ್ಲಿ ಸೈನಿಕನ ಮುಂದೆ JDS ಯುವರಾಜ ನಿಖಿಲ್ಗೆ ಮುಖಭಂಗ ಆಗಿದೆ. ಜಿದ್ದಾಜಿದ್ದಿನ ಕಣದಲ್ಲಿ CP ಯೋಗೇಶ್ವರ್ ಗೆದ್ದು ಬೀಗಿದ್ದಾರೆ. JDS BJP ಮೈತ್ರಿ ಮತ್ತು ಕಾಂಗ್ರೆಸ್ ಮಧ್ಯೆ ಜಿದ್ದಾಜಿದ್ದಿನ ಕಣವಾಗಿದ್ದ ಚನ್ನಪಟ್ಟಣದಲ್ಲಿ ಕೈ ಅಭ್ಯರ್ಥಿ ಗೆಲುವು ದೋಸ್ತಿ ಪಡೆಯನ್ನೇ ಕಂಗಾಲಾಗಿಸಿದೆ. ಆರಂಭಿಕ 6 ಹಂತಗಳಲ್ಲಿ CPYಗೆ ಟಫ್ ಫೈಟ್ ಕೊಟ್ಟ ನಿಖಿಲ್ ನಂತರ ಮುನ್ನಡೆ ಸಾಧಿಸಲೇ ಇಲ್ಲ. 7ನೇ ಸುತ್ತಿನ ಮೂಲಕ ಆರ್ಭಟಿಸಿ ಯೋಗೇಶ್ವರ್ ಕೊನೆ ಹಂತದವರೆಗೆ ಮುನ್ನಡೆಯಲ್ಲೇ ಗೆಲುವು ಸಾಧಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಇದು 3ನೇ ಸೋಲು. ಈಗಾಗಲೇ ಲೋಕಸಭೆ ವಿಧಾನಸಭೆಯಲ್ಲಿ ಮಣ್ಣು ಮುಕ್ಕಿದ್ದ ನಿಖಿಲ್ ಬೈ ಎಲೆಕ್ಷನ್ ನಲ್ಲೂ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು. ಆದ್ರೆ ಮತದಾರ ಮಾಜಿ CM ಪುತ್ರನಿಗೆ ಮತ್ತೆ ಸೋಲಿನ ರುಚಿ ತೋರಿಸಿದಾನೆ. ಚನ್ನಪಟ್ಟಣ ಗೆದ್ದೆ ತೀರ್ಬೇಕು ಅಂತ ಕ್ಷೇತ್ರದಲ್ಲಿಯೇ HDK ಠಿಕಾಣಿ ಹೂಡಿದ್ರು. ಮೊಮ್ಮಗನನ್ನ ಗೆಲ್ಲಿಸಿಕೊಳ್ಳೋಕೆ ದೇವೇಗೌಡರು ಸಾರಥ್ಯ ವಹಿಸಿ ಇಳಿ ವಯಸ್ಸಿನಲ್ಲಿಯೂ ಪ್ರಚಾರ ಮಾಡಿದ್ರು. ನಿಖಿಲ್ ನನ್ನ ಗೆಲ್ಲಿಸಿಕೊಳ್ಳೋಕೆ ಆಗಲೇ ಇಲ್ಲ. ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ಸಿಲುಕಿ ಜೈಲು ಪಾಲಾದ ಮೇಲೆ JDS ಪಕ್ಷದ ಜವಾಬ್ದಾರಿ ನಿಖಿಲ್ ಹೆಗಲ ಮೇಲಿತ್ತು. HDK ಪುತ್ರನಿಗೆ JDS ಪಕ್ಷದ ಉತ್ತರಾಧಿಕಾರಿ ಪಟ್ಟ ಕಟ್ಟುವ ಎಲ್ಲ ಸಿದ್ಧತೆಯೂ ನಡೆದಿತ್ತು. ಆದ್ರೆ 3ನೇ ಬಾರಿಯೂ ಅದೃಷ್ಟ ಪರೀಕ್ಷೆಗೆ ಇಳಿದ ನಿಖಿಲ್ಗೆ ಸೋಲಾಗಿದೆ. ಮೊಮ್ಮಗನ ಗೆಲುವಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡಿದ HDD ಹೋರಾಟ ವ್ಯರ್ಥವಾಗಿದೆ. ಮಗನ ಜಯಬೇರಿಗಾಗಿ ಇನ್ನಿಲ್ಲದ ರಣತಂತ್ರ ರೂಪಿಸಿದ ಕುಮಾರಸ್ವಾಮಿಗೆ ದೊಡ್ಡ ಮುಖಭಂಗವೇ ಆಗಿದೆ. ಕುಟುಂಬದ ಕುಡಿಗೆ ರಾಜಕೀಯ ಭವಿಷ್ಯ ರೂಪಿಸೋಕೆ ದಳಪತಿಗಳು ಪಟ್ಟ ಎಲ್ಲ ಪ್ರಯತ್ನಗಳು ಫೇಲ್ ಆಗಿವೆ. ಚನ್ನಪಟ್ಟಣದಲ್ಲಿ ಮಾಜಿ CM HDK ಪುತ್ರ ನಿಖಿಲ್ ಮುಖಭಂಗ ಅನುಭವಿಸಿದ್ರೆ, ಇತ್ತ ಶಿಗ್ಗಾವಿ ರಣಕಣದಲ್ಲಿ ಬಸವರಾಜ ಬೊಮ್ಮಾಯಿ ಮಗ ಭರತ್ ಬೊಮ್ಮಾಯಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ್ ಮುಂದೆ ಮುಗ್ಗರಿಸಿದ್ದಾರೆ. ಸತತವಾಗಿ ಶಿಗ್ಗಾವಿಯಿಂದ ಗೆದ್ದು ಬರ್ತಿದ್ದ ಬೊಮ್ಮಾಯಿ ಬೈ ಎಲೆಕ್ಷನ್ ನಲ್ಲಿ ಮಗನನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಸೋತಿದ್ದಾರೆ. ಪುತ್ರನಿಗೆ ರಾಜಕೀಯ ಭವಿಷ್ಯ ಕಟ್ಟಿಕೊಡುವ ಮೊದಲ ಪ್ರಯತ್ನದಲ್ಲಿಯೇ ಹಿನ್ನಡೆ ಅನುಭವಿಸಿದ್ದಾರೆ. ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡಿ ಟಿಕೆಟ್ ಗಿಟ್ಟಿಸಿಕೊಂಡಿದ್ದ ಬೊಮ್ಮಾಯಿ ತಮ್ಮ ಸ್ವಕ್ಷೇತ್ರದಲ್ಲಿಯೇ ಮಗನನ್ನ ಗೆಲ್ಲಿಸಿಕೊಳ್ಳೋಕೆ ಸಾಧ್ಯವಾಗದೆ ಹೋಗಿದ್ದಾರೆ. ಒಟ್ಟಾರೆ ಬೈ ಎಲೆಕ್ಷನ್ ಮೂಲಕ ಮಕ್ಕಳಿಗೆ ರಾಜಕೀಯ ಭವಿಷ್ಯ ಕಟ್ಟಿಕೊಡುವ ಮಾಜಿ CMಗಳ ಕನಸು ನುಚ್ಚು ನೂರಾಗಿದೆ. ನಿಖಿಲ್ಗೆ 3ನೇ ಸೋಲಾಗಿದ್ದು ದಳಪತಿಗಳ ಅಸ್ತಿತ್ವದ ಪ್ರಶ್ನೆ ಎದುರಾಗಿದೆ. ಮತ್ತೊಂದೆಡೆ ಭರತ್ ಸೋಲು ಬೊಮ್ಮಾಯಿಗೆ ಚಿಂತೆಗೀಡು ಮಾಡಿದೆ. ಸೋಲು ಸೋಲು